ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ತ್ರಿಕೋನಮಿತಿಯ ಅನ್ವಯಗಳು ಅಭ್ಯಾಸ 9.1ರ ಪ್ರಶ್ನೆ ಸಂಖ್ಯೆ 14ರ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಕೆಳಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಲಿಂಕ್ ಅನ್ನು, ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಲೆಕ್ಕಗಳನ್ನು ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಇದರ ಪರಿಹಾರವನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 14. 14ನೇ ಪ್ರಶ್ನೆಯಲ್ಲಿ 1.2 ಮೀಟರ್ ಎತ್ತರದ ಹುಡುಗಿಯು ಕ್ಷಿತಿಜ ರೇಖೆಯಲ್ಲಿ 88.2 ಮೀಟರ್ ಎತ್ತರದಲ್ಲಿ ಬಲೂನ್ಗಳೆರಡು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಬಲೂನ್ಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿ ಆಗುತ್ತದೆ. ಚಿತ್ರ 12.13ರಲ್ಲಿ ಇದು 12.13 ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವೆಷ್ಟು? ಈ ಬಲೂನ್ಗಳು ಎ ಇಂದ ಬಿ ಸ್ಥಾನಕ್ಕೆ ಚಲಿಸಿರುತ್ತದೆ. ಅದರ ಅಂತರವೆಷ್ಟು ಅನ್ನೋದನ್ನ ಚೆಕ್ ಮಾಡಬೇಕು. ಅಂದ್ರೆ ಈ ಡಿ ಇ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು ಪಾಯಿಂಟ್ಸ್ ಅನ್ನು ತಗೊಳ್ತೀನಿ ನಾನು. ಇದು ಇ ಅಂತ ಹೇಳಿ ತಿಳ್ಕೊಳ್ಳೋಣ. ಇದು ಡಿ, ಇದು ಎಫ್ ಆಗಿರಲಿ. ಚಿತ್ರದಲ್ಲಿ ಎ ಮತ್ತು ಬಿ ಎರಡು ಬಲೂನ್ಗಳಿವೆ. ಆ ಬಲೂನ್ಗಳನ್ನ ಚಲಿಸಿದ ದೂರವನ್ನ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗಿದೆ, ಆ ಪ್ಲೇಸಿಗೆ ಹೋಗಿದ್ದ ದೂರವನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇದರ ಪರಿಹಾರವನ್ನ ನೋಡೋಣ. ಪರಿಹಾರ: ಎ ಮತ್ತು ಬಿ ಎರಡು ಏನಾಗಿರಲಿ ಬಲೂನ್ಗಳು, ಎರಡು ಬಲೂನ್ಗಳು ಒಟ್ಟು ಎತ್ತರ, ಬಲೂನ್ನ ಎತ್ತರ ಭೂಮಿಯಿಂದ ಎತ್ತರ ಎಷ್ಟಿದೆ? 88.2. ಬಲೂನ್ನ ಎತ್ತರ 88.2. ಆದರೆ ಆ ಹುಡುಗಿಯ ಕ್ಷಿತಿಜ ರೇಖೆ ಅಂದ್ರೆ ಕಣ್ಣಿನ ರೇಖೆಯಿಂದ, ಈ ಕಣ್ಣಿನ ದೃಷ್ಟಿಯ ರೇಖೆಯಿಂದ ಮೇಲ್ಗಡೆ ಇದ್ದನ್ನು ಇದು ಕ್ಷಿತಿಜ ರೇಖೆ ಅಂತ ಹೇಳಿ ಕರಿತೇವೆ, ದೃಷ್ಟಿ ರೇಖೆ. ಮೇಲ್ಗಡೆ ಇದ್ದನ್ನು ಬಲೂನ್ಗಳನ್ನು ನೋಡಿದಾಗ ಉಂಟಾದ ಕೋನವು 30 ಡಿಗ್ರಿ, ಮತ್ತೊಂದು 60 ಡಿಗ್ರಿ. ಮೊದಲು 60 ಡಿಗ್ರಿ ಇತ್ತು, ಸ್ವಲ್ಪ ಸಮಯದ ನಂತರ ಅದು 30 ಡಿಗ್ರಿ ಅನ್ನೋದಾಗಿದೆ. ಇಲ್ಲಿ ಈ ಬಲೂನ್ ಅನ್ನ ಆ ದೃಷ್ಟಿ ರೇಖೆಯಿಂದ ಎಷ್ಟು ಎತ್ತರವಾಗಿದೆ? ಬಿಇ ಈಕ್ವಲ್ಸ್ ಟು BF ಮೈನಸ್ ಅದರಲ್ಲಿ FE ಅನ್ನು ಮಾಡಿದಾಗ EF ಅಂದ್ರೆ EF ಎಷ್ಟಿರ್ತದೆ ಅಂತಾನೆ, ಹುಡುಗಿ ಎತ್ತರ 1.2 ಅಂದ್ರೆ ಇಲ್ಲೂ ಕೂಡ 1.2 ಮೀಟರ್ ಎತ್ತರವನ್ನು ಇರ್ತದ. 88.2 ಮೈನಸ್ 1.2, 88.2ರಲ್ಲಿ 1.2 ಮೈನಸ್ ಮಾಡಿದಾಗ 87 ಮೀಟರ್ ಬಿಇ. ಬಲೂನ್ಗಳು ಆ ಕಣ್ಣಿನ ದೃಷ್ಟಿಯಿಂದ ಎತ್ತರದಲ್ಲಿ ಹಾರಾಡುತ್ತಿರುವ ಎತ್ತರ ಎಷ್ಟು? 87 ಮೀಟರ್ ಅನ್ನೋದು ಸಿಕ್ತು. ನಂತರ ಒಂದು ತ್ರಿಭುಜ ಎ, ಇದು ಎ ಡಿ, ಇದನ್ನ ಸಿ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಎ ಡಿ ಸಿ ಅಲ್ಲಿ ಡಿ ಕೋನವನ್ನ 90 ಡಿಗ್ರಿ ಅಂತ ಹೇಳಿ ತಿಳ್ಕೊಂಡಾಗ tan 60 ಡಿಗ್ರಿ ಈಕ್ವಲ್ಸ್ ಟು AD ಭಾಗಿಲೆ CD. tan 60 ಅಂದ್ರೆ √3 ಈಕ್ವಲ್ಸ್ ಟು AD ಅನ್ನೋದು, ಇಲ್ಲಿ AD ಮತ್ತು BE ಎರಡು ಕೂಡ ಸಮನಾಗಿರುತ್ತವೆ. ಇದು AD ಅನ್ನೋದು 87 ಭಾಗಿಲೆ CD ಈಕ್ವಲ್ಸ್ ಟು 87 ಭಾಗಿಲೆ √3 ಅನ್ನೋದು ಸಿಕ್ತು. ಸಿಡಿಯ ದೂರ. ಇದನ್ನ ಸಮೀಕರಣ 1 ಅಂತ ಹೇಳ್ಕೊಳ್ಳೋಣ. ನಂತರ ಇನ್ನೊಂದು ಇಲ್ಲಿ ಮಾಡ್ತೇನೆ ನಾನು. ಇವಾಗ ತ್ರಿಭುಜ ABE ಯಲ್ಲಿ ಮತ್ತ ಈ ಕೋನ 90 ಡಿಗ್ರಿ, ಥೀಟಾ ಈಕ್ವಲ್ಸ್ ಟು 30 ಡಿಗ್ರಿ. ನಂತರ ಟ್ಯಾನ್ ಥೀಟಾ ಈಕ್ವಲ್ಸ್ ಟು BE ಭಾಗಿಲೆ
BE ಭಾಗಿಲೆ ಇದು CE. CE tan 30 ಡಿಗ್ರಿ ಈಕ್ವಲ್ಸ್ ಟು BE ಅನ್ನೋದು ಗೊತ್ತಿಲ್ಲ, BE ಅನ್ನೋದು ಆಸ್ ಇಟ್ ಇಸ್ ಸರಿ, BE ಗೊತ್ತಿದೆ ಅಲ್ಲ 87 ಭಾಗಿಲೆ CE ಅನ್ನೋದು CD ಪ್ಲಸ್ DE ಅನ್ನೋದಾಗಿದೆ. CD ಪ್ಲಸ್ DE tan 30 1/√3 ಈಕ್ವಲ್ಸ್ ಟು 87 ಭಾಗಿಲೆ CD ಪ್ಲಸ್ DE. ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ CD ಪ್ಲಸ್ DE ಈಕ್ವಲ್ಸ್ ಟು 87√3. CD ಈಕ್ವಲ್ಸ್ ಟು 87√3 ಮೈನಸ್ DE. ಎರಡು ಈ ಸಮೀಕರಣ 1ರಲ್ಲಿ ಮತ್ತು ಸಮೀಕರಣ 2ರಲ್ಲಿ CDಗೆ ಸಮನಾದ ವ್ಯಾಲ್ಯೂಸ್ ಅನ್ನು ಸಿಕ್ಕಿದೆ. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ 87√3 ಮೈನಸ್ DE ಈಕ್ವಲ್ಸ್ ಟು 87 ಭಾಗಿಲೆ √3. ಈ 87 ಭಾಗಿಲೆ ಈ ಕಡೆ ತಂದಾಗ 87√3 ಮೈನಸ್ 87 ಭಾಗಿಲೆ √3 ಈಕ್ವಲ್ಸ್ ಟು ಈ ಡಿ ಅನ್ನು ಆ ಕಡೆ ಕಳಿಸಿದಾಗ ಪ್ಲಸ್ DE. ಇಲ್ಲಿ ಲಸವನ್ನು ತೆಗಿಬೇಕು. ಲಸ ಇಲ್ಲಿ ಲಸವನ್ನು ತೆಗಿತೀನಿ. ಲಸ √3 ಅನ್ನೋದು ಬಂತು. √3 ಗುಣಿಸಿದಾಗ 87 ಗುಣಿಲೆ √3 ಸ್ಕ್ವೇರ್ ಅಂತ ಹೇಳಾಗ್ತದೆ ಮೈನಸ್ 87 ಈಕ್ವಲ್ಸ್ ಟು DE. 87 ಗುಣಿಲೆ 3 ಮೈನಸ್ 87 ಭಾಗಿಲೆ √3 ಈಕ್ವಲ್ಸ್ ಟು DE. 87ಕ್ಕೆ 3ರಿಂದ ಗುಣಿಸಿದಾಗ 3 7 21, 8 3 24, 25 26, 261. 261 ಮೈನಸ್ 87 ಭಾಗಿಲೆ √3 ಈಕ್ವಲ್ಸ್ ಟು DE. ಇವೆರಡನ್ನು ಮೈನಸ್ ಮಾಡಿದಾಗ ಅದರಲ್ಲಿ 87 ಮೈನಸ್ ಮಾಡಿದಾಗ 11ರಲ್ಲಿ 7 ಹೋದಾಗ 4, 15 ಉಳಿತು. 15ರಲ್ಲಿ 8 ಹೋದಾಗ 7, ಇಲ್ಲಿ 174. 174 ಭಾಗಿಲೆ √3. ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡಬೇಕು. √3 ಭಾಗಿಲೆ √3 ಈಕ್ವಲ್ಸ್ ಟು DE. 174 √3 ಭಾಗಿಲೆ 3. ಇವೆರಡನ್ನ ಭಾಗಿಸಿದಾಗ 3 1 3, 3 5 15, 2 ಉಳಿತು. 3 8 24 ಈಕ್ವಲ್ಸ್ ಟು DE. DE ಈಕ್ವಲ್ಸ್ ಟು 58√3 ಮೀಟರ್. ಅಂದ್ರೆ ಇಲ್ಲಿ ಆ ಬಲೂನ್ಗಳ ಅಂತರವನ್ನ, ಈ ಎರಡು ಬಲೂನ್ಗಳ ಅಂತರ 58√3 ಮೀಟರ್ ಅನ್ನೋದು ಉತ್ತರವನ್ನ ಸಿಕ್ತು. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.